ನಮಸ್ತೆ ವೀಕ್ಷಕರೇ, ಶುಭೋದಯ. ಅಶ್ವಮಂದಿರಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ವೀಕ್ಷಕರೇ, ಅಶ್ವಮಂದಿರದಲ್ಲಿ ಪ್ರತಿ ಬಾರಿಯೂ ಸಾಕಷ್ಟು ಧಾರ್ಮಿಕ ವಿಚಾರಗಳನ್ನ, ಸಾಂಪ್ರದಾಯಿಕ ವಿಚಾರಗಳನ್ನ, ರೂಢಿಯಲ್ಲಿ ಬಂದಿರುವಂತಹ ವಿಚಾರಗಳನ್ನ, ಹಾಗೆಯೇ ಯಾವ್ದನ್ನ ಮಾಡಬೇಕು ಯಾವ್ದನ್ನ ಮಾಡಬಾರದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬಂದಿದ್ದೇವೆ. ಈ ಬಾರಿಯೂ ಕೂಡ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು, ಆಚಾರ್ಯ ಗುರುಜಿಯವರು ನಮ್ಮೊಟ್ಟಿಗಿದ್ದಾರೆ. ಯಾವೆಲ್ಲ ವಿಚಾರಗಳು ಅವರು ಇವತ್ತು ತಿಳಿಸ್ಕೊಡ್ತಾರೆ ಕೇಳೋಣ, ಅವರನ್ನ ಸ್ವಾಗತಿಸೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ಗುರುಗಳೇ, ಕಡೆಯ ಬಾರಿ ನೀವು ಹೇಳಿದಾಗ ಗೃಹ ಪ್ರವೇಶ ಯಾವ ರೀತಿ ಮಾಡಬೇಕು, ಯಾವೆಲ್ಲ ಆಚರಣೆಗಳನ್ನ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ರಿ. ಈಗ ಮನೆಯ ಬಗ್ಗೆ ಮಾತಾಡೋದಾದ್ರೆ, ಮನೆಯ ವಾಸ್ತು ಬಗ್ಗೆನೂ ತಾವು ಮಾಹಿತಿ ಕೊಟ್ಟಿದ್ರಿ. ಬಟ್ ಪರ್ಟಿಕ್ಯುಲರ್ ಆಗಿ ಮನೆಯ ದ್ವಾರ ಅಥವಾ ಮನೆಯ ಮುಖ್ಯ ಬಾಗಿಲು ಅಂತ ಬಂದಾಗ ಈ ಪ್ರಶ್ನೆ ಸಾಮಾನ್ಯವಾಗಿ ಎಲ್ರನ್ನೂ ಕಾಡ್ತಿರುತ್ತೆ. ಮನೆಯ ಮುಖ್ಯ ದ್ವಾರ ಒಂದೇ ಇರ್ಬೇಕಾ ಅಥವಾ ಎರಡಿದ್ರೆ ನಡೆಯುತ್ತಾ? ಮತ್ತೆ ಯಾವ ದಿಕ್ಕಿಗಿರ್ಬೇಕು, ಯಾವ ದಿಕ್ಕಿಗಿದ್ರೆ ಶುಭ, ಯಾವ ದಿಕ್ಕಿಗಿದ್ರೆ ಅಶುಭ? ಗುರುಗಳೇ ನೋಡಿ, ಈಗ ಮನೆ ಕಟ್ಟುವಂಥ ವಿಚಾರ ತುಂಬ ವಿಶೇಷವಾಗಿರುವಂಥದ್ದು. ಯಾಕಂದರೆ ನೋಡಿ, ಇವಾಗೆಲ್ಲ ಒಂದು ಮನೆ ಕಟ್ಟಬೇಕು ಅಂತಂದರೆ ಒಂದು ಆಯ ನೋಡುವಂಥದ್ದು ಇರುತ್ತೆ, ಮತ್ತು ಮುಖ್ಯ ದ್ವಾರದ ಲಕ್ಷಣಗಳು ಅಂತ ಇರುತ್ತೆ. ಯಾಕಂದರೆ ಯಾವಾಗಲೂ ಕೂಡ ಒಂದು ಕಿಟಿಗೆಯ ಮತ್ತು ಬಾಗಿಲುಗಳ ಒಂದು ಏನು ನಾವು ಅದನ್ನು ಒಂದು ಸರಿಪಡಿ ಅಂದರೆ ಅದನ್ನು ಯಾವ ರೀತಿ ನಾವು ಜೋಡಣೆ ಮಾಡ್ತೀವಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಮನೆಗೆ. ಹಾಗಾಗಿ ಕೆಲವರಲ್ಲಿ ಪ್ರಶ್ನೆ ಇದೆ, ಗುರುಗಳೇ ಈ ಮುಖ್ಯ ದ್ವಾರ ಯಾವ ದಿಕ್ಕಿಗಿರಬೇಕು ಅಂತ. ಹಾಗಾಗಿ ನಾನು ಯಾವ ದಿಕ್ಕುಗಳಿಗೆ ಇದ್ದರೆ ಏನೆಲ್ಲ ಶುಭ ಇದೆ ಅಥವಾ ಅಶುಭಗಳಿದೆ ಅಂತ. ಈಗ ಕೆಲವರು ಒಂದು ಮನೆಗೆ 3 ಬಾಗಿಲಿಟ್ಟಿರ್ತಾರೆ ಅಥವಾ 4 ಬಾಗಿಲಿರುತ್ತೆ, 2 ಬಾಗಿಲುಗಳು ಇಟ್ಕೊಂಡಿರ್ತಾರೆ. ಆದರೆ ಯಾವ ದಿಕ್ಕಿನಲ್ಲಿ ಬಾಗಿಲುಗಳು ಮುಖ್ಯ ದ್ವಾರಗಳು ಇದ್ದರೆ ಶುಭ ಅಥವಾ ಯಾವ ದಿಕ್ಕಿನಲ್ಲಿ ಅಶುಭ ಅನ್ನುವಂಥದ್ದು ಕೂಡ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಯಾರ ಒಂದು ಮನೆಯಲ್ಲಿ ಪೂರ್ವ ಬಾಗಿಲು ತುಂಬ ಶ್ರೇಷ್ಠ ಆಗಿರುವಂಥದ್ದು. ಸಾಮಾನ್ಯವಾಗಿ ಹೌದು, ಎಲ್ಲರೂ ಕೂಡ ಸಾಮಾನ್ಯವಾಗಿ ಪೂರ್ವಾಭಿಮುಖ ನೋಡ್ತಾನೆ ಇರ್ತಾರೆ. ನಮ್ಮ ಮನೆ ಈಗ ಕೇಳ್ತಾರೆ ಇಲ್ಲಿ ಯಾವ ಕಡೆ ಇದೆ, ನಾವು ಈಗ ಸೈಟ್ ತೊಗೋಬೇಕಾದ್ರೆ ನೋಡ್ತಾರೆ ನಾರ್ತ್ ಫೇಸ್ಟಾ, ಈಸ್ಟ್ ಫೇಸ್ ಇದೆಯಾ ಎಲ್ಲ ನೋಡ್ಕೊಳ್ತಾ ಇರ್ತಾರೆ. ಹಾಗಾಗಿ ಪೂರ್ವ ಬಾಗಿಲು ಇದ್ದೇ ಅದು ಧನಾತ್ಮಕ ಚಿಂತನೆಯನ್ನು ಅದು ನಮಗೆ ತರುತ್ತೆ ಅಂತ. ಹಾಗಾಗಿ ಯಾರ ಮನೆ ಪೂರ್ವಕ್ಕೆ ಇರುತ್ತೆ ಅದು ಧಾನ್ಯಾಭಿವೃದ್ಧಿ ಆಗುತ್ತೆ ಮನೆ ಅಂತ. ಈಗ ನಾವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರವಾಗಿ ನೋಡಿದಾಗ ಪೂರ್ವದ ಬಾಗಿಲು ತುಂಬ ವಿಶೇಷವಾಗಿರುತ್ತೆ. ಎಲ್ಲ ವಿಚಾರದಲ್ಲೂ ಕೂಡ ಅವರು ಏಳಿಗೆಯನ್ನು ಪಡ್ಕೊಳ್ತಾರೆ ಅಂತ. ಹಾಗಾಗಿ ಧಾನ್ಯ ವೃದ್ಧಿ ಆಗುತ್ತೆ, ಮನೆಯಲ್ಲಿ ಸಿರಿ ಸಂಪತ್ತು ಯಾವತ್ತೂ ಕೂಡ ಇರುತ್ತೆ. ನೋಡಿ, ಈಗ ಆ ಮನೆಗೆ ಯಾರೇ ಬಂದರೂ ಕೂಡ ಯಾವಾಗ ಬಂದರೂ ಕೂಡ ಒಂದು ಊಟ ಹಾಕಿ ಕಳಿಸ್ತಾರೆ. ಅಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಪೂರ್ವದ ಬಾಗಿರುವಂಥ ಮನೆ. ಗುರುಗಳೇ, ಇನ್ನು ಸಾಮಾನ್ಯವಾಗಿ ಪಶ್ಚಿಮಕ್ಕೂ ಬಾಗಿಲಿರುತ್ತೆ. ಪೂರ್ವ ಹೆಂಗೆ ಶುಭನೋ ಪಶ್ಚಿಮನೂ ಹಾಗೆ ಶುಭನಾ? ಹೌದು ನೋಡಿ, ಈಗ ಪೂರ್ವ ಶುಭ ಇದೆ ಪಶ್ಚಿಮಕ್ಕೆ. ಯಾಕೆಂದರೆ ಅದನ್ನು ನಾವು ಸೂರ್ಯ ಮುಳುಗುವ ಒಂದು ದ್ವಾರ ಅಂತ ಹೇಳ್ತೀವಿ. ಪಶ್ಚಿಮಕ್ಕೆ ಯಾವುದೇ ಕಾರಣಕ್ಕೂ ಪಶ್ಚಿಮಕ್ಕೆ ದ್ವಾರಗಳು ಇರಬಾರ್ದು ಅಂತ ಹೇಳುತ್ತೆ. ಹಾಗಾಗಿ ನೋಡಿ, ಏನಾದರೂ ಯಾರಿಗಾದರೂ ಈಗ ಪಶ್ಚಿಮಕ್ಕೆ ಏನಾದರೂ ಸೈಟ್ ಇತ್ತು ಅಂತಂದರೆ ಅವ್ರೇನು ಮಾಡ್ತಾರೆ, ಉತ್ತರಾಭಿಮುಖವಾಗಿ ಇಟ್ಕೊಳ್ತಾರೆ ಅಥವಾ ಪೂರ್ವಾಭಿಮುಖ ಮನೆ ಈಗ ಸುತ್ತಾಕೊಂಡು ಬರೋ ಥರ ಇಟ್ಕೊಳ್ತಾರೆ. ಹಾಗಾಗಿ ಏನು ತೊಂದರೆ ಆಗುತ್ತೆ ಅದು ನೋಡಿ, ಕರ ಅಂತ ಹೇಳ್ತಾರೆ, ಅದಕ್ಕೇನೋ ಸಂಪತ್ತು ನಾಶ ಆಗುತ್ತೆ ಅಂತ. ನೋಡಿ, ಪಶ್ಚಿಮಕ್ಕೆ ಏನಾದರೂ ನೀವು ಮನೆ ಬಾಗಿಲು ಇಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ದುಡಿತಾ ಇದ್ದರೂ ಅವ್ರಿಗೆ ಏಳಿಗೆ ಆಗ್ತಾ ಇರಲ್ಲ, ಹಣ ಉಳಿತಾಯ ಮಾಡಲಿಕ್ಕೆ ಆಗ್ತಾ ಇರಲ್ಲ, ಸಂಪತ್ತು ನಾಶ ಅಂತ ಹೇಳ್ತೀರ. ವಾಸ್ತುಶಾಸ್ತ್ರದಲ್ಲಿ ಏನು ಹೇಳುತ್ತೆ, ಯಾರ ಮನೆ ಪಶ್ಚಿಮಕ್ಕೆ ಮುಖ್ಯ ದ್ವಾರ ಇರುತ್ತೆ ಅಲ್ಲಿ ಸಂಪತ್ತು ನಾಶ. ನೋಡಿ, ನಿಮ್ಮ ಮನೇಲಿ ನೀವು ಎಷ್ಟೇ ದುಡಿದ್ರೂ ಹಣ ಇರಲ್ಲ ನಿಮಗೆ. ಮನೇಲಿರೋರೆಲ್ಲ ಕೆಲಸ ಮಾಡಿ, ಗುರುಗಳೇ ನಾವು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀವಿ, ಮನೇಲಿ ಮಕ್ಕಳು ಕೂಡ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ನಾವು ದುಡಿತಾ ಇದ್ದೀವಿ, ಆದರೆ ಹಣ ಉಳಿಸ್ಲಿಕ್ಕೆ ಆಗ್ತಾ ಇಲ್ಲ, ಅಲ್ಲಿ ಬೇರೆ ಇನ್ನೇನು ಪ್ರಾಬ್ಲಮ್ ಇಲ್ಲ, ಸಂಪತ್ತು ನಾಶ ಆಗುವಂಥದ್ದಾಗ. ಹಾಗಾಗಿ ಪಶ್ಚಿಮಕ್ಕೆ ಬಾಗಿಲಿದ್ರೆ ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಳ್ಳುವಂಥದ್ದು. ಈಗ ವಾಸ್ತುಶಾಸ್ತ್ರದಲ್ಲೂ ಕಡೆ ಕೆಲವು ಪರಿಹಾರಗಳಿರುತ್ತೆ, ಅದನ್ನು ಮಾಡಿಕೊಂಡಾಗ ಅನುಕೂಲ ಆಗುವಂಥದ್ದಾಗುತ್ತೆ. ಇನ್ನು ಉತ್ತರಕ್ಕೆ ಬಾಗಿಲಿದ್ರೆ ಹೇಗಿರುತ್ತೆ? ನೋಡಿ, ಈಗ ಇನ್ನು ಉತ್ತರ ಅಂತ ನೋಡಿದಾಗ ನಾವು ಸಾಮಾನ್ಯವಾಗಿ ಉತ್ತರಕ್ಕೆ ಒಂದು ಬಾಗಿಲಿಡುವಂಥದ್ದು ಇರುತ್ತೆ. ಉತ್ತರ ಅಂತ ಬಂದಾಗ ನೋಡಿ, ಯಾರೆಲ್ಲ ಉತ್ತರ ಬಾಗಿಲು ನಂದಿ ಬಾಗಿಲು ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಈಗ ಪೂರ್ವ ಮತ್ತು ಉತ್ತರಕ್ಕೂ ಕೂಡ ಅಷ್ಟೇ ಶ್ರೇಷ್ಠತೆ ಇದೆ. ಉತ್ತರ ಬಾಗಿಲಿಗೆ ಯಾವುದೇ ರೀತಿಯ ದೋಷಗಳಿಲ್ಲ, ಏನಿಲ್ಲ. ಉತ್ತರಕ್ಕೂ ಕೂಡ ನಾವು ಇಟ್ಕೊಳ್ಬೋದು. ಅದು ಸಂತಾನ ಅಭಿವೃದ್ಧಿ ಅಂತಲೂ ಕೂಡ ಹೇಳ್ತಾರೆ. ಉತ್ತರ ಭಾಗದಲ್ಲಿ ಯಾವಾಗ ಬಾಗಿಲುಗಳನ್ನ ನಾವು ಇಟ್ಕೊಳ್ತೀವಿ ಅಲ್ಲಿ ಏನಾಗುತ್ತೆ, ಒಂದು ಸಂತಾನಪ್ರದ ಆಗುತ್ತೆ ಅಂತ. ನೋಡಿ, ಈಗ ಉತ್ತರಕ್ಕೆ ಬಾಗಿಲಿರೋ ಮನೆಗೆ ಎಷ್ಟೋ ಜನ ಬೇಕು ಅಂತ ಹೋಗ್ತಾರೆ. ಅಲ್ಲಿ ಈಗ ಎಷ್ಟೋ ಜನ ಈಗ ನೋಡಿ, ಏನೋ ಮನೆಯಲ್ಲಿ ಹಿಂದಿನ ಯಾವುದೋ ಒಂದು ಮನೆಯಲ್ಲಿ ಈಗ ಎಲ್ಗಂದರೆ ಕೆಲವೊಂದು ರಾಶಿ ನಕ್ಷತ್ರಗಳನ್ನು ನೋಡಿ ನಾವು ಅದು ದ್ವಾರ ನಿರ್ಣಯ ಮಾಡುವಂಥದ್ದು ಇರುತ್ತೆ. ಹೌದು, ರಾಶಿ ನಕ್ಷತ್ರಕ್ಕೆ ಅನುಗುಣವಾಗಿ ಹೌದೌದು. ನೋಡಿ, ಈಗ ಕೆಲವೊಂದು ರಾಶಿಗಳಿಗೆ ಉತ್ತರ ಆಗಲಿ ಅಥವಾ ಈ ದಕ್ಷಿಣ ಬಾಗಿಲು ಅಥವಾ ಪಶ್ಚಿಮ ಬಾಗಿಲು ಆಗ್ಬರೋದಿಲ್ಲ. ಪೂರ್ವ ಎಲ್ಲರಿಗೂ ಶುಭ ಇದೆ, ಆದರೆ ದಕ್ಷಿಣ ಪಶ್ಚಿಮ ಉತ್ತರ ನೋಡಿದಾಗ ತುಂಬ ವಿಶೇಷವಾಗಿರುತ್ತೆ. ಕೆಲವರಿಗೆ ಅದು ಆಗ್ಬರೋದಿಲ್ಲ. ಅದೆಲ್ಲ ನೋಡಿಕೊಂಡೆ ನೀವು ದ್ವಾರ ನಿರ್ಣಯ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಯಾರಿಗಾದರೂ
ದಕ್ಷಿಣ ಭಾಗ ಇತ್ತು ಅಂತ. ನೋಡಿ ಏನಾದರೂ ಕೆಲವರು ನಮಗೆ ದಕ್ಷಿಣಕ್ಕಿದೆ ಗುರುಗಳೇ, ಪೂರ್ವಕ್ಕಿಲ್ಲ, ನಾವು ದಕ್ಷಿಣಕ್ಕೆ ಇರಬಹುದಾ ಅಂತ ಕೇಳ್ತಾರೆ. ಯಾಕಂದರೆ ದಕ್ಷಿಣ ಕೂಡ ಅಲ್ಲಿ ತುಂಬ ವಿಶೇಷವಾಗಿರುವಂಥದ್ದು, ಸರ್ವಶ್ರೇಷ್ಠವಾಗಿರುತ್ತೆ. ಜಯದ್ವಾರ ಅಂತ ನಾವು ಹೇಳ್ತೀವಿ. ಈ ಜಯದ್ವಾರದಲ್ಲಿ ಏನಾಗುತ್ತೆ, ಸಂಪತ್ತು ವೃದ್ಧಿ ಆಗುವಂಥದ್ದು, ವಿಜಯ ಪ್ರಾಪ್ತಿ ಆಗುತ್ತೆ ಅಂತ. ನೋಡಿ ನಿಮ್ಮ ಏನಾದರೂ ಕೆಲಸ ಕಾರ್ಯಗಳನ್ನು ಕೂಡ ತುಂಬ ಬೇಗನೆ ಆ ಕೆಲಸ ಕಾರ್ಯಗಳಾಗ್ಬಿಡುತ್ತೆ. ಯಾರಿಗೆ, ಯಾರ ಮನೆ ಈ ದಕ್ಷಿಣಕ್ಕಿರುತ್ತೆ, ದಕ್ಷಿಣ ಬಾಗಿಲು ಮುಖ್ಯ ದ್ವಾರ ಇರುವಂತಹ ಮನೆಗೆ ತುಂಬ ಅಭಿವೃದ್ಧಿ ಆಗುವಂಥದ್ದು, ಧನ ಪ್ರಾಪ್ತಿ, ಸಂಪತ್ತು ಕೂಡ ಅಭಿವೃದ್ಧಿ ಆಗುತ್ತೆ. ಇನ್ನು ಕೆಲವರು ಈ ಎರಡೆರಡು ಬಾಗಿಲು ಇಟ್ಕೊಂಡ್ಬಿಟ್ಟಿರ್ತಾರೆ. ಹೌದು, ಅದೇ ಪ್ರಶ್ನೆ. ಹೌದು, ನೋಡಿ ಈಗ ತುಂಬ ಅವಶ್ಯಕವಾಗಿ ತಿಳ್ಕೊಳ್ಬೇಕು. ಯಾರು ಪೂರ್ವ ಮತ್ತು ದಕ್ಷಿಣಕ್ಕೆ ಎರಡು ಬಾಗಿಲು ಇಟ್ಕೊಂಡಿರ್ತಾರೆ ಅಲ್ಲಿ ತುಂಬ ಕಷ್ಟ ಆಗುತ್ತೆ. ಈಗ ನಾವು ಹೇಳಿದ್ವಿ ದಕ್ಷಿಣ ಇದ್ದರೆ ಒಳ್ಳೆಯದು, ಪೂರ್ವ ಇದ್ದರೆ ಒಳ್ಳೆಯದು ಅಂತ. ಆದರೆ ಪೂರ್ವಕ್ಕೂ ಮತ್ತು ದಕ್ಷಿಣಕ್ಕೂ ಎರಡು ಬಾಗಿಲು ಮುಖ್ಯ ದ್ವಾರ ಇತ್ತು ಅಂತಂದರೆ ಅಲ್ಲಿ ತುಂಬ ತೊಂದರೆಗಳನ್ನು ಅನುಭವಿಸ್ಬೇಕು. ಮುಖ್ಯ ದ್ವಾರ ಎರಡು ಇರಬಾರ್ದು. ಹೌದೌದು, ಎರಡು ಇರಬಾರ್ದು. ಅದರಲ್ಲೂ ಈ ಪೂರ್ವಕ್ಕೆ ಮತ್ತು ಈ ದಕ್ಷಿಣಕ್ಕೆ ಇರಬಾರ್ದು. ಏನಾಗುತ್ತೆ, ಮನೆಯ ಒಡಿತಿಗೆ ಆ ಒಂದು ಸ್ತ್ರೀ ಹಾನಿ ಆಗುವಂಥದ್ದು ಉಂಟಾಗುತ್ತೆ. ನೋಡಿ ಆ ಮನೇಲಿ ನೋಡಿ ದಿನನಿತ್ಯ ಕಲಹ, ಒಂದಲ್ಲ ಒಂದು ರೀತಿಯ ಕಲಹಗಳು, ಅದ್ರ ಜೊತೆ ಆರೋಗ್ಯ ಸಮಸ್ಯೆ, ಅದು ಮೇಯ್ನಾಗಿ ಈ ಸ್ತ್ರೀಯರಿಗೆ ಆಗ್ತಾ ಇರುತ್ತೆ. ಮನೆ ಯಾವ ಒಡತಿಯರು ಇರ್ತಾರೆ, ಹೆಣ್ಣು ಮಕ್ಕಳು ಯಾರು ಇರ್ತಾರೆ, ಇಂತಹ ಮನೆಯಲ್ಲಿ ನಿಮ್ಮ ಮನೆ ನೀವು ನೋಡ್ಕೊಳ್ಬೇಕು. ಪೂರ್ವಕ್ಕೆ ಮತ್ತು ಈ ದಕ್ಷಿಣಕ್ಕೆ ಏನಾದರೂ ಮನೆ ಬಾಗಿಲು ಇತ್ತು ಅಂತಂದರೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು ಆ ಸ್ತ್ರೀಯರು ಎದುರಿಸ್ತಾ ಇರ್ತಾರೆ ಆ ಮನೆಯಲ್ಲಿ ಅಂತ. ಹಾಗಾಗಿ ನೋಡಿಕೊಂಡು ಅದಕ್ಕೆ ಏನಾದರೂ ಹೊಸದಾಗಿ ನೀವು ಗೃಹ ನಿರ್ಮಾಣ ಮಾಡ್ತಾ ಇದ್ದರೆ ಅವಶ್ಯಕವಾಗಿ ನೋಡಿಕೊಂಡು ಈ ದ್ವಾರ ನಿರ್ಣಯ ಮಾಡ್ಕೊಳ್ಬೇಕು. ಅಥವಾ ಏನಾದರೂ ಈ ಪೂರ್ವ ಮತ್ತು ಪಶ್ಚಿಮಕ್ಕೆ ಕೆಲವರು ಇಟ್ಕೊಂಡಿರ್ತಾರೆ. ನೋಡಿ ಹಿಂದಿನಿಂದಲೇ ಇದು ಮಾಡ್ಕೊಂಡ್ಬರ್ತಾರೆ. ಪೂರ್ವ ಮತ್ತು ಪಶ್ಚಿಮಕ್ಕಿದ್ದದ್ದು ಅದು ಒಳ್ಳೇದು. ಅದು ಅಂದ್ರೆ ಎರಡು ಬಾಗಿಲು ಇರಬಹುದು, ಪಶ್ಚಿಮ ಇಟ್ಕೊಳ್ಬಹುದು. ಆದರೆ ನೋಡಿ ಅದರಲ್ಲಿ ಏನಾಗುತ್ತೆ, ಪುತ್ರ ಪೌತ್ರ ವೃದ್ಧಿ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ನಾವು ಕಾಂತ ಅಂತ ಹೇಳ್ತೀವಿ. ಆ ದ್ವಾರಗಳಿಗೆ ನಾವು ವಾಸ್ತುಶಾಸ್ತ್ರದ ಪ್ರಕಾರವಾಗಿ ಕಾಂತದ್ವಾರ ಅಂತ ಹೇಳ್ತೀವಿ. ಈ ದ್ವಾರಗಳಲ್ಲಿ ಪೂರ್ವ ಮತ್ತು ಯಾರು ಪಶ್ಚಿಮದಲ್ಲಿ ಇಟ್ಕೊಂಡಿರ್ತೀರಾ ಶುಭಪ್ರದ, ಪುತ್ರ ಪೌತ್ರ ವಂಶ ಅಭಿವೃದ್ಧಿ ಆಗುತ್ತೆ. ನೋಡಿ ಆ ಮನೇಲಿ ತುಂಬ ಚೆನ್ನಾಗಿ ಮಕ್ಕಳಿರ್ತಾರೆ, ತುಂಬ ಚೆನ್ನಾಗಿ ನೋಡಿ ಅವರು ಅಂಥ ಮನೆಯಲ್ಲಿ ಅಭಿವೃದ್ಧಿ, ಒಂದು ವಂಶ ಅಭಿವೃದ್ಧಿ ಆಗ್ತಾ ಇರುತ್ತೆ. ಎಷ್ಟೋ ವರ್ಷಗಳಿಂದನೂ ಕೂಡ ಆ ವಂಶ ಅಭಿವೃದ್ಧಿ ಆಗಿರುವಂಥದ್ದು, ಮನೆ ತುಂಬ ಸಡಗರ ಸಂಭ್ರಮದಿಂದ ಇರುತ್ತೆ. ಆ ಮನೇಲಿ ಎಷ್ಟೋ ಜನ ವಾಸ ಆಗ್ತಾ ಇರ್ತಾರೆ. ಆ ರೀತಿ ಇರುವಂಥದ್ದಾಗುತ್ತೆ. ಇನ್ನು ಏನಾದರೂ ಈ ದಕ್ಷಿಣ ಮತ್ತು ಪಶ್ಚಿಮಕ್ಕಿದ್ರೆ ಇದು ತುಂಬ ಒಳ್ಳೆಯದು. ನೋಡಿ ದಕ್ಷಿಣಕ್ಕೆ ಮತ್ತು ಪಶ್ಚಿಮಕ್ಕೆ ನಿಮ್ಮ ಮನೆ ದ್ವಾರ ಇದೆ. ನಾನು ಹೇಳಿದೆ ದಕ್ಷಿಣಕ್ಕೆ ಮಾತ್ರ ಇದ್ದರೆ ಅದು ಒಳ್ಳೆಯದಲ್ಲ ಅಂತ. ಆದರೆ ಪಶ್ಚಿಮ ಮತ್ತು ದಕ್ಷಿಣಾಭಿಮುಖವಾಗಿ ನೀವೇನಾದರೂ ಇಟ್ಟಿದ್ರೆ ಅಂದರೆ ಅದು ತುಂಬ ಶುಭಪ್ರದ, ಲಕ್ಷ್ಮೀಪ್ರದ ಅಂತ ಹೇಳ್ತಾರೆ. ಹಣಕಾಸಿನ ವಿಚಾರವಾಗಿ ನೋಡಿ ಯಾವುದೇ ಸಾಲ ಬಾಧೆ ಇರಲ್ಲ. ನೋಡಿ ಹಿಂದಿನ ಮನೆಗಳೇನೋ ನೀವು ತುಂಬ ಸಾಲ ಮಾಡ್ಕೊಂಬಿಟ್ಟಿರ್ತೀರ, ಈ ಮನೆಗೆ ಬಂದಮೇಲೆ ಸಾಲ ತೀರಿಸುವಂಥದ್ದಾಗುತ್ತೆ, ವ್ಯಾಪಾರ ಅಭಿವೃದ್ಧಿಗಳಾಗುವಂಥದ್ದಾಗುತ್ತೆ. ಇನ್ನು ಈ ಮೂರು ಬಾಗಿಲು ಇಟ್ಕೊಂಬರ್ತಾರೆ ಸಾಮಾನ್ಯವಾಗಿ. ಎರಡು ಬಾಗಿಲಿದಾಯಿತು, ಒಂದು ಬಾಗಿಲು ನೋಡಿದ್ವಿ. ಮೂರು ಬಾಗಿಲುಗಳದ್ದು ನೋಡ್ಕೊಳ್ಬೇಕು. ಈ ಕೆಲವರು ಮನೆಯಲ್ಲಿ ಏನಾಗುತ್ತೆ, ಸ್ವಲ್ಪ ದೊಡ್ಡ ಮನೆ ಇರುತ್ತೆ, ಸ್ವಲ್ಪ ಮೂರು ಬಾಗಿಲುಗಳು ಇಟ್ಕೊಳ್ಬೇಕು ಅಂತ ನೋಡ್ತಾ ಇರ್ತಾರೆ. ಕೆಲವೊಬ್ಬರು ಏನು ಮಾಡಿ ಬಾಲ್ಕನಿ ಮಾಡ್ಕೊಳ್ಬೇಕು ಅಂತ ನೋಡ್ತೀವಿ. ಈ ರೀತಿ ಎಲ್ಲ ಇದ್ದಾಗ ನೋಡಿ ಏನಾಗುತ್ತೆ, ಈ ಪೂರ್ವ ಮತ್ತು ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಏನಾದರೂ ಇತ್ತು, ಉತ್ತರ ಇಲ್ಲ, ಉತ್ತರ ಬಿಟ್ಟು ಪೂರ್ವ ದಕ್ಷಿಣ ಪಶ್ಚಿಮಕ್ಕೆ ಏನಾದರೂ ಮನೆ ಇದ್ದರೆ ಅದು ಸುಮುಖ ದ್ವಾರಗಳು ಅಂತ ನಾವು ಹೇಳ್ತೀವಿ. ಭೋಗಪ್ರಾಪ್ತಿ ಅಂತ ಹೇಳ್ತೀವಿ. ತುಂಬ ಚೆನ್ನಾಗಿರ್ತಾರೆ. ಭೋಗಪ್ರಾಪ್ತಿ ಅಂತಂದರೆ ತುಂಬ ಸುಖಮಯ ಜೀವನ ಆಗುತ್ತೆ, ತುಂಬ ಆರಾಮಾಗಿರ್ತಾರೆ. ಯಾಕೆಂದರೆ ಅಲ್ಲಿ ಆ ಮನೆಯಲ್ಲಿ ಯಾವತ್ತೂ ಕೂಡ ಸಂತೋಷ, ಸುಖದ ವಾತಾವರಣ. ಯಾಕಂದರೆ ಮೂರು ದ್ವಾರ ಇಟ್ಟಿದ್ದಾರೆ ಅಂತಂದ್ರೆ ಅದು ಎಷ್ಟು ದೊಡ್ಡ ಮನೆ ಅಂತ ನಿಮಗೆ ಗೊತ್ತಾಗುತ್ತೆ. ಆ ರೀತಿ ಇದ್ದಾಗ ಅಲ್ಲೇನಾಗುತ್ತೆ, ಅಲ್ಲಿ ಎಲ್ಲರೂ ಎಷ್ಟೋ ಫ್ಯಾಮಿಲಿಗಳೆಲ್ಲ ಒಂದೇ ಕೂಡು ಕುಟುಂಬದಲ್ಲಿ ಇರ್ತೀರಿ. ಅಂಥವ್ರಿಗೆ ತುಂಬ ಭೋಗ ಪ್ರಾಪ್ತಿ, ತುಂಬ ಸುಖಮಯ ಜೀವನವನ್ನು ನೀವು ಕಳೀತೀರ ಅಂತ ಹೇಳ್ಬೋದು. ಇನ್ನು ಯಾರ ಮನೆಯಲ್ಲಿ ಬರೀ ಉತ್ತರಕ್ಕೆ ಮಾತ್ರ ಇರುತ್ತೆ, ಈಗ ಸಾಮಾನ್ಯವಾಗಿ ನೀವು ಅವಾಗಲೇ ಕೇಳಿದ್ರಿ ಉತ್ತರಕ್ಕೆ ಅಂತ ಬಂದಾಗ ಈ ಪೂರ್ವ ಪಶ್ಚಿಮ ಉತ್ತರ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಉತ್ತರದಲ್ಲಿ ಕೂಡ ಅದನ್ನು ದೇವಮೂಲೆಯಲ್ಲಿ ಇಡಬೇಕು. ನಾನು ಅವಾಗಲೇ ಹೇಳಿದೆ ಉತ್ತರ ದ್ವಾರ ಅಂತ ಬಂದಾಗ ಅಲ್ಲಿ ನೋಡಿ ಸಾಮಾನ್ಯವಾಗಿ ನೋಡ್ತೀರಾ ನೀವು, ದೇವಮೂಲೆ ಈಶಾನ್ಯ ಕಡೆ ಇರುತ್ತೆ ಅದು ಬಾಗಿಲು. ಅದೇನಾದರೂ ಮಧ್ಯಭಾಗದಲ್ಲಿ ಇಟ್ಟರೆ ಅದು ತೊಂದರೆ, ದುಃಖಕಾರಕ ಅಂತ ಅದನ್ನು ತಿಳ್ಕೊಳ್ಬೇಕು. ಗುರುಗಳು ಹೇಳಿದರು ಉತ್ತರ ಬಾಗಿಲು ಶುಭ ಅಂತಂದರೆ ಈಗ ನಾವು ಪೂರ್ವಕ್ಕಿಡುವಾಗ ಮಧ್ಯಭಾಗದಲ್ಲಿ ಇಡ್ತೀವಿ, ಪಶ್ಚಿಮಕ್ಕಿಡುವಾಗ ಮಧ್ಯಭಾಗದಲ್ಲಿ, ದಕ್ಷಿಣಕ್ಕಿಡುವಾಗ ಮಧ್ಯಭಾಗದಲ್ಲಿ, ಮನೆ ಮಧ್ಯಭಾಗದಲ್ಲಿ ಇಡಬಹುದು. ಉತ್ತರಕ್ಕೆ ಯಾವುದೇ ಕಾರಣಕ್ಕೂ ನೀವು ಮಧ್ಯಭಾಗದಲ್ಲಿ, ನಿಮ್ಮ ಮನೆಯ ಮಧ್ಯಭಾಗದಲ್ಲಿ ಮುಖ್ಯ ದ್ವಾರ ಉತ್ತರಕ್ಕೆ ಇರಬಾರ್ದು. ನೋಡಿ ಎಲ್ಲರೂ ನೀವು ನೋಡ್ಕೊಳ್ಳಿ, ನೀವು ಎಲ್ಲಿಡ್ತಾರೆ ಹೇಳಿ, ಅದು ದೇವ ಬಾಗಿಲು ಅಂತಂದರೆ ಈಶಾನ್ಯ ಭಾಗದಲ್ಲಿ ಇಟ್ಟಿರ್ತಾರೆ. ಆ ಮೂಲೆಗೆ ಸ್ವಲ್ಪ ಜಾಗ ಬಿಟ್ಬಿಟ್ಟು ಅಲ್ಲಿಡ್ತಾರೆ, ಅಲ್ಲಿ ಶುಭಪ್ರದ ಇದೆ. ಮಧ್ಯದಲ್ಲಿಟ್ಟರೆ ಅಶುಭ, ಅದು ದುಃಖಕಾರಕ ಅಂತ, ಸರ್ವ ದುಃಖಗಳು ಹೋಗುತ್ತೆ. ಮನೆಯಲ್ಲಿ ಅಶಾಂತಿ, ಒಂದಲ್ಲ ಒಂದು ರೀತಿಯ ತೊಂದರೆಗಳು ಅದೆಲ್ಲ ಕೂಡ ಇರುತ್ತೆ, ನೋಡ್ಕೊಳ್ಬೇಕು. ಇನ್ನು ಯಾರಾದರೂ ಪೂರ್ವ ಮತ್ತು ಉತ್ತರಕ್ಕೆ ಇಟ್ಕೊಂಡ್ರೆ, ಈ ಮಧ್ಯಭಾಗದಲ್ಲಿ ಇಟ್ಕೊಂಡ್ರೆ ಅಲ್ಲಿ ಅದು ಕೂಡ ಸರ್ವ ದುಃಖಪ್ರದ ಅಂತ ಹೇಳ್ತಾರೆ, ಕ್ರೂರ ಅಂತ ಹೇಳ್ತಾರೆ ಇದನ್ನು. ಪೂರ್ವಕ್ಕೆ ಮಧ್ಯಭಾಗ, ಉತ್ತರಕ್ಕೆ ಮಧ್ಯಭಾಗದಲ್ಲಿ ಏನಾದರೂ ಮುಖ್ಯ ದ್ವಾರ ಇತ್ತು ಅಂತಂದರೆ ಅದು ನಿಮಗೆ ಅದು ಒಳ್ಳೆಯದಲ್ಲ, ಶುಭ ಸಂಕೇತ ಅಲ್ಲ, ಕ್ರೂರ ದ್ವಾರ ಅಂತ ಹೇಳ್ತೀವಿ, ದುಃಖಕಾರಕ ಅಂತ ಹೇಳ್ತೀವಿ. ಇನ್ನು ಈಗ ಎದುರಿಗೆ ಬಂದು ಉತ್ತರಕ್ಕೆ ಮತ್ತು ಪಶ್ಚಿಮಕ್ಕೆ ಎದುರಿಗಿದ್ದು ಅದು ಕೂಡ ಶತ್ರು ಭಯ ಅಂತ ಹೇಳ್ತೀವಿ, ರಿಪುದ್ವಾರ ಅಂತ ಹೇಳ್ತೀವಿ ನಾವು ಅದನ್ನು. ಉತ್ತರ ಮತ್ತು ಇದು ಉತ್ತರ ಮತ್ತು ದಕ್ಷಿಣ,
ದಕ್ಷಿಣ ಅಭಿಮುಖವಾಗಿ ಏನಾದರೂ ಮುಖ್ಯ ದ್ವಾರಗಳಿತ್ತು ಅಂತಂದರೆ ಅದು ಕೂಡ ತೊಂದರೆನೇ ಸೂಚಿಸುತ್ತೆ ವಾಸ್ತುಶಾಸ್ತ್ರ ಪ್ರಕಾರವಾಗಿ. ಇನ್ನು ಪೂರ್ವ, ಉತ್ತರ ಮತ್ತು ದಕ್ಷಿಣದಲ್ಲಿದ್ದ ಧನಲಾಭ ಅಂತ ನೋಡಿ. ಇದು 3 ಬಾಗಿಲು ಬಂತು. ಪೂರ್ವ, ಉತ್ತರ ಮತ್ತು ದಕ್ಷಿಣ ಈ 3 ಕಡೆ ಮುಖ್ಯ ದ್ವಾರ ಆಗಿತ್ತು ಅಂತಂದ್ರೂ ಕೂಡ ಅದು ಕೂಡ ಶುಭಕರದ, ಧನಪ್ರದ, ಹಣಕಾಸಿನ ವಿಚಾರದಲ್ಲಿ ಕೂಡ ನೀವು ಅನುಕೂಲ ಆಗ್ತೀರಂತೆ. ಇನ್ನು ಉತ್ತರ ಮತ್ತು ಪಶ್ಚಿಮದಲ್ಲಿದ್ದರೆ ನೋಡಿ, ಕೆಲವರು ಕೇಳ್ತಾರೆ ಉತ್ತರಕ್ಕಿದೆ ಗುರುಗಳೇ ಮತ್ತು ಪಶ್ಚಿಮಕ್ಕೆ ಕೂಡ ಇಟ್ಕೊಂಡಿದ್ದೀವಿ ಅಂತಂದರೆ ಅದು ಕ್ಷಯ ಅಂತ ಹೇಳ್ತೀವಿ. ಅದರಿಂದ ಕೂಡ ತೊಂದರೆ ಉಂಟಾಗುತ್ತೆ, ಸರ್ವನಾಶ ಆಗುತ್ತೆ. ನೋಡಿ, ಮನೆಯಲ್ಲಿ ಎಷ್ಟೋ ಜನ ಮಕ್ಕಳನ್ನೇ ಕಳ್ಕೊಂಡ್ಬಿಟ್ಟಿರ್ತಾರೆ. ನಾವು ನೋಡ್ತೀವಿ ಆಕ್ಸಿಡೆಂಟ್ಗಳಾಗಿ ಹೋಗುವಂಥದ್ದು, ವ್ಯಾಪಾರ ಉದ್ಯೋಗಗಳು ನಷ್ಟಗಳಾಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ವಾಸ್ತುಶಾಸ್ತ್ರ ಪ್ರಕಾರ ಮುಖ್ಯ ದ್ವಾರದ ನಿರ್ಣಯವನ್ನು ನೀವು ನೋಡಿಕೊಂಡೇ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಪೂರ್ವ ಮತ್ತು ಉತ್ತರ ಮತ್ತು ಪಶ್ಚಿಮದಲ್ಲಿದ್ದರೂ ಕೂಡ ಆಕ್ರಂದನ ಶೋಕಕಾರಕ ಅಂತ ಹೇಳ್ತಾರೆ. ಹಾಗಾಗಿ ನೀವು ಯಾರಾದರೂ ಈಗ ನೋಡ್ಕೊಳ್ಳೋರು ಅವಶ್ಯಕವಾಗಿ ನೋಡ್ಕೊಳ್ಬೇಕು. ಇನ್ನು ಯಾರೋ ದಕ್ಷಿಣ ಆಗಲಿ ಅಥವಾ ಉತ್ತರ ಆಗಲಿ ಪಶ್ಚಿಮ ಪೂರ್ವ ಬಿಟ್ಟು ಇಟ್ಕೊಂಡಾಗ ಅದು ಧನಲಾಭ ಅಂತ ಹೇಳ್ತೇವೆ. ವಿಪುದ್ವಾರ ಪೂರ್ವ ಇಲ್ಲ ಗುರುಗಳೇ, ನಮ್ಮ ಮನೇಲಿ ಪೂರ್ವಕ್ಕಿಲ್ಲ, ದಕ್ಷಿಣಕ್ಕಿದೆ, ಉತ್ತರಕ್ಕಿದೆ ಮತ್ತು ಪಶ್ಚಿಮಕ್ಕಿದೆ ಅಂದಾಗ ಅದು ಅನುಕೂಲ ಇದೆ. ಪೂರ್ವ ಇಲ್ಲ ಅಂದರೂ ಕೂಡ ನಿಮಗೂ ಅನುಕೂಲಗಳನ್ನು ತರುತ್ತೆ. ಇನ್ನು 4 ದ್ವಾರ ಕಡೆಯದಾಗಿ ಕೆಲವರು ಒಂದು ಮನೆಗೆ 4 ಬಾಗಿಲುಗಳನ್ನ ಇಟ್ಟಿರ್ತಾರೆ. ಸಾಮಾನ್ಯವಾಗಿ ನೋಡ್ತೀವಿ ಕೆಲವೊಂದು ವಿಚಾರಗಳಲ್ಲಿ 4 ದಿಕ್ಕುಗಳು ಕೂಡ ಮನೆ ಇಡೋದು ನೋಡ್ತೀವಿ. ಪೂರ್ವಕ್ಕೆ, ಪಶ್ಚಿಮಕ್ಕೆ, ಉತ್ತರಕ್ಕೆ, ದಕ್ಷಿಣಕ್ಕೆ ಇದ್ದರೆ ತುಂಬ ಶ್ರೇಯಸ್ಕಾರಕ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಒಳ್ಳೆಯದು 4 ದ್ವಾರ ಇರುವಂಥದ್ದು. ಯಾಕಂದರೆ ಹೌದು, ಸರಿ ಸಂಖ್ಯೆಯಲ್ಲಿ ಇದ್ದಾಗ ಅದು ಅನುಕೂಲಗಳನ್ನು ತರುತ್ತೆ. ಅದು ಮಧ್ಯಭಾಗದಲ್ಲಿ ಕೂಡ ಇಟ್ಕೊಳ್ಬೋದು. ವಿಜಯ, ಸಂಪತ್ತು ಎಲ್ಲವೂ ಕೂಡ ನಿಮಗೆ ಅನುಕೂಲಗಳನ್ನು ತರುವಂಥದ್ದಾಗುತ್ತೆ. ಬಹಳ ಉಪಯುಕ್ತ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ ಗುರೂಜಿ, ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ಮನೆಯ ಮುಖ್ಯ ದ್ವಾರ ಎಷ್ಟು ಮುಖ್ಯ ಅನ್ನೋದನ್ನ ಗುರೂಜಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಯಾವ ದಿಕ್ಕಲ್ಲಿರಬೇಕು, ಯಾವ ದಿಕ್ಕಲ್ಲಿ ಇದ್ರೆ ಅದು ಶುಭ, ಯಾವ ದಿಕ್ಕಲ್ಲಿದ್ರೆ ಅದು ಅಶುಭ ಅನ್ನೋದನ್ನ ನಾವಿವತ್ತು ತಿಳ್ಕೊಂಡಿದ್ದೇವೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವಮಂದಿರ.